ಆರ್.ಕೆ ಅಕಾಡೆಮಿ ಇನ್ ಕನ್ನಡ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ, ಯಾವ್ಯಾವ ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂತ ನಾನು ಸಂಪೂರ್ಣ ಮಾಹಿತಿಯನ್ನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ಈ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ನೀವು ಒಂದು ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ ವಿಡಿಯೋ. ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಫ್ರೀ ಹೊಲಿಗೆ ಯಂತ್ರ ಬೇಕು ಅಂತಂದರೆ ಕೊನೆವರೆಗೂ ವಿಡಿಯೋ ನೋಡಿ. ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸುವ ಪ್ರಾರಂಭವಾಗಿದೆ. ಫ್ರೀ ಇದು ಸ್ವಿಚಿಂಗ್ ಮಿಷಿನ್ ಸ್ಕೀಮ್ 2025 2025ರಲ್ಲಿ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ನಾನು ಕೊನೆ ದಿನಾಂಕ ಏನಿದು, ಯಾವ್ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕ್ಬೋದು, ಏನೇನು ಅಂತ ಪ್ರತಿಯೊಂದು ಡೀಟೇಲ್ಸ್ ಆಗಿ ಕ್ಲೀನಾಗಿ ಕೊಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕ್ಲೀನಾಗಿ ನೋಡಿ. 2025-26ನೇ ಸಾಲಿನಲ್ಲಿ ಜಿಲ್ಲಾ ಉದ್ಯಮ ಕೇಂದ್ರ ಯೋಜನೆಯಡಿ ಉಚಿತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಫ್ರೀ ಪವರ್ ಆಪರೇಟಿಂಗ್ ಸ್ವಿಚಿಂಗ್ ಮಿಷಿನ್ ಅಂದರೆ ವಿತರಣೆಗಾಗಿ ವಿವಿಧ ಜಿಲ್ಲೆಯ ಗ್ರಾಮೀಣ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನೋಡಿ, ಅರ್ಜಿಗಳನ್ನ ಬಿಟ್ಟಿದ್ದಾರೆ, ಈಗಾಗಲೇ ಬಿಟ್ಟಿದ್ದಾರೆ. ಅದನ್ನು ಯಾವ್ಯಾವ ಎಲ್ಲೆಲ್ಲಿಗೆ ಬಿಟ್ಟಿದ್ದಾರೆ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪುಸ್ತಕ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯ ಗ್ರಾಮಾಂತರ ಪ್ರದೇಶದ ವೃತ್ತಿನಿರತ ಅಭ್ಯರ್ಥಿಗಳು ತಮ್ಮ ಕಸುಬನ್ನು ಮುಂದುವರಿಸಿಕೊಂಡು ಹೋಗಲು ಇಲಾಖಾ ಸೌಲಭ್ಯವನ್ನು ಪಡೆಯಲು ಇಚ್ಛಿಸಿದಲ್ಲಿ ಅನುಬಂಧದಲ್ಲಿರುವ ಅರ್ಜಿಯ ಮಾಹಿತಿಯಂತೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳೊಂದಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ. ನೋಡಿ, ಇದನ್ನ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಸದ್ಯಕ್ಕೆ ಆನ್ಲೈನ್ ಮೂಲಕ ಆಫ್ಲೈನಲ್ಲಿ ಸಲ್ಲಿಸೋಕ್ಕಾಗಲ್ಲ. ಸದ್ಯಕ್ಕೆ ಕೆಲವು ಜಿಲ್ಲೆಗಳು ಮಾತ್ರ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸಿ ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕ ಪ್ರಾರಂಭವಾಗಿದೆ. ಇದು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಪ್ರಾರಂಭವಾಗಿದೆ. ನೋಡ್ಕೊಳ್ಳಿ, ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ. ಅದು ಯಾವ್ಯಾವ ಜಿಲ್ಲೆಗೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಜಿಲ್ಲಾ ಉದ್ಯಮ ಬಂಡವಾಳ ಹೂಡಿಕೆ ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆ ಕುಶಲಕರ್ಮಿಗಳಿಗೆ ಬಡ್ಡಿ ಸಹಾಯಧನ ಯೋಜನೆಯಡಿ ಸಹಾಯಧನವನ್ನು ನೀಡಲಾಗುತ್ತದೆ. ನೋಡಿ, ಸಹಾಯಧನ ನೀಡುತ್ತಿದ್ದಾರೆ. ಈಗಾದರೂ ನಮ್ಮ ಜನ ಮುಂದುವರಿಲಿ ಅಂತ. ಅರ್ಜಿ ಸಲ್ಲಿಸೋಕೆ ಏನೇನು ದಾಖಲೆಗಳು ಬೇಕು ಅಂತ. ಡಾಕ್ಯುಮೆಂಟ್ ರಿಕ್ವೈರ್ಡ್ ಫಾರ್ ಹೊಲಿಗೆ ಯಂತ್ರ ಅಪ್ಲಿಕೇಶನ್ 2025. ನೋಡಿ, ಅಪ್ಲಿಕೇಶನ್ ಏನೇನು ಬೇಕು ಅಂತಂದರೆ, ಅರ್ಜಿ ಸಲ್ಲಿಸಲು ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ಇರಲೇಬೇಕು. ಆಧಾರ್ ಕಾರ್ಡ್ಗೆ ಮೊದಲು ಅಟ್ಯಾಚ್ ಮಾಡಲೇಬೇಕು. ನೋಡಿ, ಮೊದಲೇ ಹೇಳಿದ್ನಲ್ಲ, ಆ ಥರ ಮುಂದೆ ವಿಡಿಯೋಗಳಲ್ಲಿ ಹಾಕಿದ್ದೀನಿ ಏನೇನು ಆಗಿರಬೇಕು. ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಲಿಂಕ್ ಆಗಿರ್ಬೇಕು, ಬ್ಯಾಂಕ್ ಲಿಂಕ್ ಆಗಿರ್ಬೇಕು, ಇದೆಲ್ಲ ಇರಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಮೊಬೈಲ್ ನಂಬರ್ ಬೇಕಾಗುತ್ತೆ. ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಹೊಲಿಗೆ ತರಬೇತಿ ಪಡೆದ ಪ್ರಮಾಣ ಪತ್ರ ಮತ್ತು ಹೊಲಿಗೆ ಅದು ಅಂದರೆ ನೀವು ಎಲ್ಲಿ ಸ್ಟಡಿ ಮಾಡಿರ್ತೀರ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಈಗ ಕಲ್ತಿರೋದು ಜಾತಿ ಪ್ರಮಾಣ ಪತ್ರ SC/ST ಆಯಿತಾ. SC/STಗೆ ಇದು ಕಡ್ಡಾಯ ಇರುತ್ತೆ. ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಮತ್ತು ರೇಷನ್ ಕಾರ್ಡು, ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡು. ರೇಷನ್ ಕಾರ್ಡ್ ಅಂದರೆ ಗುರುತಿನ ಚೀಟಿ ಅಂದರೆ ವೋಟರ್ ID, ಆಧಾರ್ ಕಾರ್ಡ್ ಇದು ಯಾವ ಥರ ಆಗುತ್ತೆ. ನಿರ್ಗತಿಕ ವಿಧವೆ ಪ್ರಮಾಣ ಪತ್ರ, ವಿಧವೆಯರಾಗಿದ್ದರೆ ಅನ್ವಯಿಸಿದರೆ ಅಂದರೆ ವಿಧವೆಯರಾಗಿದ್ದರೆ, ಗಂಡಸತ್ತರಾಗಿದ್ದರೆ ಇದು ಇರಬೇಕು. ವಿಕಲಚೇತನ ಪ್ರಮಾಣ ಪತ್ರ, ಇದು ಏನಾರ ಅವ್ರು ವಿಕಲಚೇತನರಾಗಿದ್ದರೆ ಇದು ಬೇಕಾಗುತ್ತೆ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರಿಂದ ದೃಢೀಕರಣ ಪತ್ರ, ಇದು ಬೇಕೇ ಬೇಕು. ದೃಢೀಕರಣ ಪತ್ರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಂದ ದೃಢೀಕರಣ ಪತ್ರ ಬೇಕಾಗುತ್ತೆ. ಕಾರ್ಮಿಕ ಇಲಾಖೆಯಿಂದ ವಿತರಿಸಿದ ಕುಶಲಕರ್ಮಿ ಗುರುತಿನ ಚೀಟ ಅಂದರೆ ಇದು ಕುಶಲಕರ್ಮಿ ಇದು ಗ್ರಾಮ ಪಂಚಾಯತಿಯಲ್ಲೇ ಇದು ಮಾಡ್ತಾರೆ. ಇದು ಕುಶಲಕರ್ಮಿ ಗುರುತಿನ ಚೀಟಿ ಅಂತ ಕೊಡ್ತಾರೆ. ಅದು ಬೇಕಾಗುತ್ತೆ. ನೋಡಿ, ಮುಂದೆ ಈಗ ಸ್ಟಾರ್ಟ್ ಡೇಟು ಯಾವಾಗ ಹೇಳ್ತೀನಿ. ಇದು ಹೊಲಿಗೆ ಯಂತ್ರಕ್ಕೆ ನೋಡಿ, ಜಿಲ್ಲೆ ಕ್ಲೀನಾಗಿ ಪ್ರತಿಯೊಂದು ನೋಡ್ಕೊಳ್ಳಿ. ಜಿಲ್ಲೆ, ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ನೋಡ್ಕೊಳ್ಳಿ. ಚಿಕ್ಕಮಗಳೂರು
12 ಜುಲೈ 2024, 31 ಆಗಸ್ಟ್ 2024. ಚಿಕ್ಕಬಳ್ಳಾಪುರ ಇದು ಯಾವುದು ಇಲ್ಲ, ಇದು 2024 ನೋಡಿ. ಇದು ಕ್ಲೀನಾಗಿ ನೋಡ್ಕೊಳ್ಳಿ, ಪಾಸ್ ಮಾಡಿಕೊಂಡು ನಿಧಾನಕ್ಕೆ ಕೊಡ್ತೀನಿ. ಉಡುಪಿ ಇದೆಲ್ಲ ಆವಾಗಲೇ ಕ್ಲೋಸ್ ಆಗಿಬಿಟ್ಟಿದೆ 2024ರಲ್ಲೇ. ಇದು 2024 ಕ್ಲೋಸ್ ಆಗಿರೋದ್ರಿಂದ ಇದಿಲ್ಲ. ದಕ್ಷಿಣ ಕನ್ನಡದಲ್ಲಿ ಆಲ್ರೆಡಿ ಸ್ಟಾರ್ಟೆಡ್, ಇದು ಲಾಸ್ಟ್ ಡೇಟ್ ಕೊಟ್ಟಿಲ್ಲ, ಸ್ಟಾರ್ಟ್ ಆಗಿದೆ. ಹಾವೇರಿಯಲ್ಲೂ ಸ್ಟಾರ್ಟ್ ಆಗಿದೆ, ಲಾಸ್ಟ್ ಡೇಟ್ ಕೊಟ್ಟಿಲ್ಲ. ಮೈಸೂರಲ್ಲೂ ಸ್ಟಾರ್ಟ್ ಆಗಿದೆ, ಲಾಸ್ಟ್ ಡೇಟ್ ಅದು ಆಲ್ರೆಡಿ ಮುಗ್ದೋಗಿದೆ. ಗದಗ ಆಲ್ರೆಡಿ ಸ್ಟಾರ್ಟೆಡ್, ಅದು ಮುಗ್ದೋಗ್ಬಿಟ್ಟಿದೆ 2024ರಲ್ಲಿ ನೋಡಿ, ಅದಕ್ಕೆ ಟಿಕ್ ಮಾರ್ಕ್ ಹಾಕಿರೋದು. ಮಂಡ್ಯದಲ್ಲೂ ಅಷ್ಟೇ ಸ್ಟಾರ್ಟ್ ಆಗಿದೆ, ಅದರಲ್ಲಿ ಮುಗ್ದೋಗ್ಬಿಟ್ಟಿದೆ. ಕಲಬುರಗಿ 2024ರಲ್ಲಿ ಮುಗ್ದೋಗಿದೆ. ವಿಜಯಪುರ ಅಕ್ಟೋಬರ್ 8, 2025 ಗಂಟೆ ಇತ್ತು, ಮುಗ್ದೋಗಿದೆ. ಬೀದರು ಸೆಪ್ಟೆಂಬರ್ 25, ಅದು ಮುಗ್ದೋಗಿದೆ. ಯಾದಗಿರಿ ಜುಲೈ 30, 2025 ಗಂಟೆ ಇತ್ತು, ಅದು ಹಾಕೋರಾಗಿದೆ. ಹಾಸನದಲ್ಲೂ ತೀರೋಗಿದೆ. ಚಿತ್ರದುರ್ಗ ನೋಡ್ಕೊಳ್ಳಿ ಕ್ಲೀನಾಗಿ, ನಾನು ಜಿಲ್ಲೆಗಳನ್ನ ಹೇಳ್ತಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ರಾಯಚೂರು 2025, ಅದು ಸೆಪ್ಟೆಂಬರ್ಗಿಂತ ಗಂಟೆ ಇತ್ತು 9. ಧಾರವಾಡ ನೋಡಿ ಆಲ್ರೆಡಿ ಸ್ಟಾರ್ಟೆಡ್, 30 ನವೆಂಬರ್ 2020, ನವೆಂಬರ್ 30ವರೆಗೆ ಇದೆ, ಇನ್ನೂ ಹಾಕ್ಬೋದು. ಧಾರವಾಡದಲ್ಲಿ ಹಾಕ್ತಿದ್ದಾರೆ. ವಿಜಯನಗರ ಆಲ್ರೆಡಿ ಮುಗ್ದೋಗಿದೆ ಆಲ್ಮೋಸ್ಟ್ ಆಲು. ಈಗ ಯಾವ ಕೋಲಾರ ಜಿಲ್ಲೆ ಇದೆ, ಕೋಲಾರ, ಆಮೇಲೆ ಧಾರವಾಡ ಇದೆ. ಅಷ್ಟು ಬಿಟ್ಟರೆ ಇನ್ಯಾವುದು ಈ ಜಿಲ್ಲೆಗಳು ಮಾತ್ರ ಈ ಅಪ್ಲಿಕೇಶನ್ ಹಾಕ್ಬೋದು. ಇನ್ನೂ ಬಿಡ್ತಾರೆ, ಈಗ ಆಲ್ರೆಡಿ ಬಿಟ್ಟಿದ್ದಾರೆ ಅನಿಸ್ತಿದೆ. ಒಂದ್ಸಲ ವೆಬ್ಸೈಟಲ್ಲಿ ಚೆಕ್ ಮಾಡಿ, ಈಗ ಅಪ್ಡೇಟ್ ಆಗಿಲ್ಲ ಆಯಿತು, ಇನ್ನೊಂದ್ಸಲ ಅಪ್ಡೇಟ್ ಮಾಡ್ಕೊಳ್ಳಿ. ಇದು ಬಿಟ್ಟಿದ್ದಾರೆ, ಏನಾರ ಇದು ಮಾಡ್ಕೊಂಡಿದ್ರೆ. ಮೊದಲು ನಾವು ಕೆಳಗೆ ನೀಡಲಾದ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಾವು ಕೆಳಗಿನ ಹಂತಗಳನ್ನು ಅನುಸರಿಸಬೇಕು. ಫಸ್ಟು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡಿಕೊಂಡು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅದನ್ನು ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಬಿಟ್ಟಿರೋ ಬಿಟ್ಟಿಲ್ವಾ ಅಂತ, ನಿಮ್ಮ ಜಿಲ್ಲೆಗೆ ಇದೆಯೋ ಅಂತ. ಈ ಸೈಬರ್ ಸೆಂಟರ್ಗಳಲ್ಲಿ ಪರೀಕ್ಷಿಸೋದು ಒಳ್ಳೆಯದು ನಿಮಗೆ. ಈಗ ಮತ್ತೆ ಬಿಟ್ಟಿದ್ದಾರೆ ಅಂತ ಎಲ್ಲ ಇನ್ಫಾರ್ಮೇಶನ್ ಇದೆ, ಬಟ್ ಅದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ನಂತರ ಅರ್ಜಿದಾರರ ವಿವರಗಳನ್ನು ಭರ್ತಿ ಮಾಡಬೇಕು. ನೋಡಿ, ಅರ್ಜಿದಾರರು ಏನೇನು ಬೇಕು, ಅರ್ಜಿದಾರರು ತಾಲೂಕು, ಜಿಲ್ಲೆ, ತಂದೆ ಮತ್ತು ಇವೆಲ್ಲ ಕ್ಲೀನಾಗಿ ನೋಡಿಕೊಂಡು ಹಾಕೊಳ್ಳಿ. ಯೋಜನೆಯಡಿ ವಿವರಗಳನ್ನು ಆಯ್ಕೆ ಮಾಡಿ. ನೋಡಿ, ವಿವರಗಳು ಸೆಲೆಕ್ಟ್. ಉಪಕರಣ ಪಡೆದ ಇಚ್ಛಿಸುವ ವೃತ್ತಿ ಯಾವುದು, ಏನು ಕೆಲಸ ಮಾಡ್ತೀರಾ ಅಂತ, ಅದು ವೃತ್ತಿ ಬೇಕಾಗುತ್ತೆ. ಈ ಥರ ವೆಬ್ಸೈಟ್ ಇರುತ್ತೆ, ವೃತ್ತಿನ ಆಯ್ಕೆ ಮಾಡ್ಕೊಳ್ಳಿ. ನೋಡಿ, ಮೊಬೈಲ್ ನಂಬರು, ಇಮೇಲ್ ವಿಳಾಸ ಬೇಕಾಗುತ್ತೆ, ರಾಜ್ಯದ ಹೆಸರು, ವಿಳಾಸ ನೋಡಿ, ವಿಳಾಸ, ಗ್ರಾಮ, ಆಮೇಲೆ ಪಿನ್ ಕೋಡ್, ಇವೆಲ್ಲ ಕ್ಲೀನಾಗಿ ಹಾಕೊಳ್ಳಿ. ಪತ್ರ ವ್ಯವಹಾರಕ್ಕಾಗಿ ವಿವರಗಳನ್ನು ಅಂದರೆ ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್ ಸಂಖ್ಯೆ, ವಿಳಾಸ, ರಾಜ್ಯದ ಹೆಸರು, ವಿಳಾಸ, ಮನೆ ನಂಬರು, ಇವೆಲ್ಲ ಕ್ಲೀನಾಗಿ ನೋಡಿಕೊಂಡು ಕಾಲೋನಿ, ಜಮೀನು ಗುರುತು, ವಿಳಾಸ, ಗ್ರಾಮ, ತಾಲೂಕು, ಪಿನ್ ಕೋಡು ಇವೆಲ್ಲ ಕ್ಲೀನಾಗಿ ಭರ್ತಿ ಮಾಡಬೇಕಾಗುತ್ತೆ. ನಂತರ ನೋಡಿ, ವಿದ್ಯಾರ್ಹತೆ ಹಾಕಬೇಕಾಗುತ್ತೆ. ಶೈಕ್ಷಣಿಕ ವಿದ್ಯಾರ್ಹತೆ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೀವು ಏನು ಓದಿದ್ದೀರಾ ಅದು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆಯ್ಕೆ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ಪು, ನಂತರ ಪ್ರಮಾಣ ಪತ್ರಗಳಲ್ಲಿ ಅಲ್ಲಿ ಕೇಳಲಾದ ಮಾಹಿತಿ ನಿಮಗೆ ಸಂಬಂಧಿಸಿದಂತೆ ಆಯ್ಕೆ ಮಾಡಿಕೊಳ್ಳಿ. ನೋಡಿ, ತಾವು ವಿಕಲಚೇತನರಾಗಿದ್ದೀರಾ, ಹೌದು ಇಲ್ಲ, ಈ ಥರ ಕ್ಲೀನಾಗಿ ನಿಮಗೆ ಏನು ಕೆಲಸ ಮಾಡ್ತಿದ್ದೀರಾ, ಮರ ಕೆಲಸ, ಟೈಲರಿಂಗು, ಗಾರೆ ಕೆಲಸ, ಈ ಥರ ಎಲ್ಲ ಕೊಟ್ಟಿದ್ದಾರೆ ಆಪ್ಷನ್ಸು. ಅದನ್ನು ಹೌದು ಇಲ್ಲ ಇದರಲ್ಲಿ ಯಾವ್ದಾರ ಒಂದು ಹೌದು ಅಂತ ಆಯ್ಕೆ ಮಾಡ್ಕೊಳ್ಳಿ. ಅಂದರೆ ಸರ್ಟಿಫಿಕೇಟ್ ಹಾಕ್ಬೇಕಾಗುತ್ತೆ. ನೀವೇನು ಆಯ್ಕೆ ಮಾಡ್ಕೊತೀರಾ ಅದ್ರ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ವಿಕಲಚೇತನರಾಗಿ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕಾಗುತ್ತೆ. ಈ ಥರ ನೆಕ್ಸ್ಟು ಕ್ಯಾಪ್ಷನ್ ಹಾಕಬೇಕಾಗುತ್ತೆ. ಲಾಸ್ಟಲ್ಲಿ ಎಲ್ಲ ಕೊಟ್ಟಾದ್ಮೇಲೆ ಅಗ್ರಿ ಅಂತ ಕೊಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ ಅಷ್ಟೇ. ಘೋಷಣೆ ಅಗ್ರಿ ಬಾಕ್ಸ್ನಲ್ಲಿ ಅಗ್ರಿ ಕೊಟ್ಬಿಟ್ಟು ನೀವು ವೆರಿಫೈ ಸಬ್ಮಿಟ್ ಮಾಡಿದ್ರೆ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಶೈಕ್ಷಣಿಕ ಅರ್ಹತೆ, ವಿದ್ಯಾರ್ಹತೆ, ಯಾವುದೇ ವಿದ್ಯಾರ್ಹತೆ ಹೊಂದಿಲ್ಲ ನೋಡಿ, ಇನ್ನೂ ಮುಂದೆ ಪ್ರೊಸೆಸ್ ಇದೆ. ಪ್ರಮಾಣ ಪತ್ರಗಳು ನೋಡಿ, ಪ್ರಮಾಣ ಪತ್ರಗಳು ಏನೇನು ಬೇಕು ಅದು ಕ್ಲೀನಾಗಿ ಎಲ್ಲ ನೋಡಿಕೊಂಡು ಅಪ್ಲಿಕೇಶನ್ ಏನಾದ್ರು ಎಡಿಟ್ ಮಾಡೋದಾದ್ರೆ ಎಡಿಟ್ ಮಾಡ್ಕೋಬೋದು ಅಪ್ಲಿಕೇಶನ್ ಇದಾದರೆ. ಇವಾಗ ಮತ್ತೊಂದು ಪುಟ ಓಪನ್ ಆಗುತ್ತೆ, ಅಲ್ಲಿ ಎಲ್ಲ ಮಾಹಿತಿಗಳು ಸರಿಯಾಗಿ ಇದೆಯೋ ಇಲ್ಲವೋ ಎಂದು
ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ತದನಂತರ ಅಟ್ಯಾಚ್ ಅನೆಕ್ಸಸ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಎಡಿಟ್ ಮಾಡ್ಕೋಬೋದು. ಇವೇನಾದರೂ ಕರೆಕ್ಟಾಗಿ ತಪ್ಪಾಗಿಲ್ಲ ಅಂತಂದರೆ, ಏನಾದ್ರು ಮಿಸ್ ಮಾಡಿಕೊಂಡ್ರೆ ಎಡಿಟ್ ಮಾಡ್ಕೊಳ್ಳೋ ಆಪ್ಷನ್ನು ಕೊಟ್ಟಿದ್ದಾರೆ. ಎಡಿಟ್ ಮಾಡಿಕೊಂಡು ಕ್ಲೀನಾಗಿ ಅಪ್ಲಿಕೇಶನ್ ಹಾಕಿ. ಒಂದೇ ಒಂದು ಮಿಸ್ ಆದ್ರೂ ನಿಮಗೆ ಸ್ವಿಚಿಂಗ್ ಮಿಷಿನ್ ಬರಲ್ಲ. ಇದು ಆಲ್ರೆಡಿ ಬಿಟ್ಟಿದ್ದಾರೆ, ನೋಡಿಕೊಂಡು ಹಾಕ್ಕೊಳ್ಳಿ ಅಪ್ಲಿಕೇಶನ್ನು. ಇವಾಗ ರೀಸೆಂಟಾಗಿ ನ್ಯೂಸ್ ಬಂದಿರೋದು ಅಪ್ಲಿಕೇಶನ್ದು. ನಿಮ್ಮ ಜಿಲ್ಲೆಗಳಲ್ಲಿ ಬಿಟ್ಟಿದ್ದಾರೆ ಅಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ. ನಂತರ ಅಲ್ಲಿ ಎಲ್ಲ ಮಾಹಿತಿಗಳು ಅಪ್ಲೋಡ್ ಮಾಡಿದ ನಂತರ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು. ನೋಡಿ ಇಲ್ಲಿ ಏನೇನು ಅಂತಂದರೆ ಆದಾಯ ಪ್ರಮಾಣ ಪತ್ರ ನೋಡಿ, ಎಲ್ಲ ಡಾಕ್ಯುಮೆಂಟ್ಸ್ನು ಇಲ್ಲಿ ಡಾಕ್ಯುಮೆಂಟ್ಸ್ ಮೊದಲೇ ಹೇಳಿದೆ ಯಾವ್ಯಾವ ಬೇಕು ಅಂತ. ಸ್ವಯಂ ದೃಢೀತ ಪಾಸ್ಪೋರ್ಟ್ ಗಾತ್ರದ ಸೈಜು ಈಗ ಇಲ್ಲಿದೆ. ಆದಾಯ ದೃಢೀಕರಣ ಪತ್ರ, ಜಾತಿ ಪ್ರಮಾಣ ಪತ್ರ. ಈ SC/STಗೆ ಎರಡು ಬೇಕಲ್ಲ. ಕೆಲವ್ರಿಗೆ ಎರಡು ಒಂದೇ ಇರುತ್ತೆ, ಅದನ್ನು ಅಪ್ಲೋಡ್ ಮಾಡ್ಬೋದು. ಬಟ್ ಕೆಲವರಿಗೆ SC/ST ಮಕ್ಕಳಿಗೆ ಬೇರೆ ಇರುತ್ತೆ, ಅದನ್ನು ಬೇರೆ ಇಲ್ಲ ಡಾಕ್ಯುಮೆಂಟ್ಗಳು ಏನೇನು ಬೇಕು ಅಂತ ಅವೆಲ್ಲ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ಕೊನೆ ನಿಮ್ಮ ಅಪ್ಲಿಕೇಶನ್ನಲ್ಲಿ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಸಲ್ಲಿಕೆ ನಂತರ ಡೌನ್ಲೋಡ್ ಮಾಡಿಕೊಳ್ಳಿ ಅಷ್ಟೇ. ನೋಡಿ, 7 ಅಕ್ಷರ ಆದಮೇಲೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕಿದ್ದು ನೋಡಿ. ಜಿಲ್ಲಾ ಹೆಚ್ಚಿನ ಮಾಹಿತಿಗಾಗಿ ಅರ್ಜಿ ಸಲ್ಲಿಸಲು ಆಮೇಲೆ ಇಲ್ಲಿ ಕ್ಲಿಕ್ PDF ಕೊಟ್ಟಿದ್ದಾರೆ ಯಾವ ಇದಕ್ಕೆ ಅಂತ. ಬೇಕು ಅಂತಂದ್ರೆ ಕಮೆಂಟ್ ಮಾಡಿದವ್ರಿಗೆ ಮಾತ್ರ ನಾನು ಅದನ್ನ ಪಿನ್ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ನೀವು ಕಮೆಂಟ್ ಮಾಡಿ ಯಾವ್ಯಾವುದು PDF ಬೇಕು ಅಂತ. ಕಲಬುರ್ಗಿ ನೋಡಿ, ಹಾಸನದಲ್ಲಿ PDF ಇದು ಹಾಸನ ಚಿತ್ರದುರ್ಗ PDF ಕೊಟ್ಟಿದ್ದಾರೆ. ಅದು ಗೌರ್ಮೆಂಟಲ್ಲಿ ಅಫಿಷಿಯಲ್ ಆಗಿ ಬಿಟ್ಟಿರೋದು. ಬೇಕು ಅಂತ ಅಂದರೆ ನಾನು PDF ನಾನು ನಿಮಗೆ ಕೊಡ್ತೀನಿ, ಇಲ್ಲಾಂದರೆ ವೆಬ್ಸೈಟ್ನ ಕೊಡ್ತೀನಿ. ನೋಡಿಕೊಂಡು ಕ್ಲೀನಾಗಿ ಅದರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. PDF ಸರ್ಟಿಫಿಕೇಟ್ ಲೆಟರ್ PDFಗಳು ಬೇಕು ಅಂತಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ನೋಡಿ, ಅಪ್ಲಿಕೇಶನ್ ಹಾಕಿ. ನೀನು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.